ಈ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುವ ಒಂದು ಸರಳ ವಿಧಾನ. ಕಾರ್ಯಕ್ರಮಗಳು ಒಂದು ದಿವಸಕ್ಕೆ ಸೀಮಿತ ಇರುತ್ತದೆ, ಆದರೆ ಇದು ನಿರಂತರವಾಗಿ ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿ ಆ ಆತ್ಮವನ್ನು ಸಾಧನೆಯ ಮುಖಾಂತರ ಆ ಪರಮಾತ್ಮನ ಕಡೆ ಒಯ್ಯುವಂಥ ವಿಶೇಷವಾದ ಸಾಧನೆ ಅಂತ. ಈ ಸಾಧನೆಯ ವೇದಿಕೆ ಮೇಲೆ ಅವರಿವರೆನ್ನದೇ ಎಲ್ಲ ಬಾಬಾನ ಮಕ್ಕಳು. ನಾವು ಆ ಬಾಬಾನ ಮಕ್ಕಳಿಗೆ ಆತ್ಮ ಪರಮಾತ್ಮನ ಶರಣು ಶರಣ ಆಗ್ತೇವೆ. ನನಗೆ ಬಹಳ ಖುಷಿ ಅನ್ನಿಸ್ತದೆ. ಸಮ್ಮಿಲನ ಆಗಬೇಕು. ಸಮ್ಮಿಲನ ಅಂದ್ರೆ ನಾವು ಬೇರೆ ವಿಚಾರಕ್ಕೆ ಹೋಗ್ಬಿಡ್ತೀವಿ. ಸಮ್ಮೇಳನ ವಿಚಾರಕ್ಕೆ ಹೋದಾಗ ಇದು ಸಮ್ಮಿಲನ ಆಗುವಂಥದ್ದು ಭಾವನೆ ಮತ್ತು ಆತ್ಮವನ್ನ ಒಂದುಗೂಡಿಸಿ ಅದರಲ್ಲಿ ಬರುವಂಥ ರಸವನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಒಯ್ಯುವಂಥ ಒಂದು ಸಮ್ಮಿಲನ. ಅದು ನಮ್ಮ ಈ ಓಂ ಶಾಂತಿಯ ಈ ವಾತಾವರಣದಲ್ಲಿ ಅದು ಉದ್ಭವ ಆಗ್ತಾ ಇದೆ. ಉತ್ತಿಷ್ಠತೆ ಅಂದರೆ ಬೆಳೆಯುವಂಥದ್ದು. ಈಗಿನ ಕಾಲಕ್ಕೆ ಉತ್ತಿಷ್ಠತೆ ಇಲ್ಲ. ಈಗಿನ ಕಾಲಕ್ಕೆ ಏನಾಗ್ತಾ ಇದೆ ಅಂದ್ರೆ ಉತ್ತಿಷ್ಠತೋ ಭವನಾಶ. ಯಾರು ಬೆಳೆಯುವಂತ ಮಕ್ಕಳು ಇರ್ತಾರ, ಏನಾದರೂ ಆತ್ಮದ ಜ್ಞಾನವನ್ನು ಪಡಿಬೇಕಂತಾರ, ಅಂಥದ್ರಲ್ಲಿ ಏನಾಗ್ತದಂದ್ರ ನಾಶ ಮಾಡುವಂತ ವಿಚಾರಗಳು ಬಿತ್ತನೆ ಆಗ್ತಾವ. ನೋಡ್ಬೇಕು, ಹೊಲಗಳಲ್ಲಿ ಬೀಜವನ್ನು, ಒಳ್ಳೆಯ ಬೀಜವನ್ನು ನಾವು ಬಿತ್ತೀವಿ. ಬಿತ್ತಿದಾಗ ಒಳಗೆ ಕಳೆಗಳು ಬರ್ತಾವ. ಈ ಕಡೆ ನಮ್ಮ ಕಡೆ ಸದಿ ಅಂತ ಹೇಳ್ತಾರೆ, ಕಳೆ. ಆ ಕಳೆಗಳನ್ನ ಕಿತ್ತುವಂತ ಕೆಲಸ ಇವತ್ತು ಇದು ಬಟ್ಟಿ ಕಾರ್ಯಕ್ರಮ. ಕಳೆಗಳು, ಅವು ಕಳೆಗಳು ಬಹಳ ಅದಾವ. ಮನಸ್ಸಿಗೆ ಮೃದುವನ್ನು ನೀಡುವಂತ ಕಳೆಗಳು, ಅದಕ್ಕೆ ಶಾಂತಿ ನೀಡುವಂಥ ಕಳೆಗಳು ಈಗಿನ ಜಗತ್ತಿನಲ್ಲಿ ಇಲ್ಲ. ನೋಡ್ಬೋದು, ಮೊಬೈಲ್ ಬಂದು ಮೊಬೈಲ್ನಲ್ಲಿ ರೀಲ್ ಅಂತ ಬಂದ್ಬಿಟ್ಟು, ಮೊದಲು ಟಿಕ್ ಟಾಕ್ ಅಂತ ಬಂದು, ಯಾವ ವಾಟ್ಸಾಪ್ ಅಂತ ಬಂದು, ಇವನು ಫೇಸ್ಬುಕ್ ಅಂತ ಬಂದು, ಇದರ ಮೂಲಕ ನಮ್ಮ ಭಾವನೆಯನ್ನ ಬೇರೆ ಕಡೆಗೆ ಒಯ್ಯುವಂಥ ಪ್ರಯತ್ನಗಳು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಅವು ಏನು ಈಗಿನ ಪರಿಕರಣೆಗಳು. ಆದರೆ ಆ ಮನಸ್ಸನ್ನು ಒಂದುಗೂಡಿಸುವಂಥ ವಿಶೇಷ 3 ದಿನದ ಕಾರ್ಯ ನಮ್ಮದು. 3 ದಿನ ಏನು, ನಾವೆಲ್ಲರೂ ಬೆಳಗ್ಗೆ ಎಲ್ಲರೂ ಸ್ನಾನವನ್ನು ಮಾಡ್ತೀವಲ್ಲ, ಎಲ್ಲರೂ ಸ್ನಾನ ಮಾಡಿ ಬಂದೀವಿ. ಯಾರು ಬಿಸಿ ನೀರು ಸ್ನಾನ, ಯಾರು ತಣ್ಣೀರು ಸ್ನಾನ, ಸ್ವಲ್ಪ ಬಿಸಿ ನೀರು, ಹೀಗೆಲ್ಲರೂ ಸ್ನಾನವನ್ನು ಮಾಡಿಕೊಂಡಿದ್ದೀವಿ. ಸ್ನಾನ ಎದಕ್ಕೆ ಮಾಡ್ತೀವಿ? ಶರೀರ ಸ್ವಚ್ಛತೆಗಾಗಿ, ಶರೀರದ ಮೇಲೆ ಇರುವಂಥ ಕೊಳೆಯನ್ನ ಹೋಗಲಾಡಿಸ್ಬೇಕು. ಆದ್ರೆ ಸುಮ್ಮನೆ ನೀರು ಹಾಕೊಂಡು ಹೋಗುತ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಶಾಂಪು, ಸೋಪ್ಗಳನ್ನು, ನಾನಾ ವಿಧ ಸುವಾಸನೆ ಬರುವಂಥ ಪರಿಕರಣೆಗಳನ್ನು ಉಪಯೋಗವನ್ನು ಮಾಡ್ತೀವಿ. ಆ ಉಪಯೋಗ ಮಾಡಿ ಈ ಶರೀರದ ಕೊಳೆಯನ್ನು ನಾವು ತೆಗಿತೀವಿ. ನೋಡ್ಬೇಕು, ಈಗಿನ ಮಾರ್ಕೆಟ್ ಏನು ಬಂದಿದೆ, ಅಲ್ಲಿ ಹೋದ್ರೆ ಒಂದು ಚಲೋ ಸೋಪುಗಳು 100 ರೂಪಾಯಿ, 50 ರೂಪಾಯಿ, 200 ರೂಪಾಯಿ. ಶಾಂಪುಗಳು ಯಾವುದು ಕಾರ್ತಿಕ, ವೇದಿಕ, ಅದು ಇದು ಎಲ್ಲವನ್ನು ನಾವು ಕೊಂಡುಕೊಂಡು ಈ ಶರೀರದ ಕೊಳೆಯನ್ನು ನಾವು ತೆಗಿತೀವಿ. ಇದು ಒಳ್ಳೆಯದು, ಸ್ವಚ್ಛ ಶುಭ್ರವಾದಂಥ ಶರೀರ. ಆದರೆ ಮನಸ್ಸನ್ನ, ಭಾವನೆಯನ್ನ ಶುದ್ಧ ಮಾಡ್ಬೇಕಂದ್ರೆ ಯಾವ ಶಾಂಪು ಕುಡಿದು ಹಾಕಿ ಬರ್ತದ? ಈ ಶಾಂಪು ಕುಡಿದು ಬಿಡೋದಪ್ಪ ನನ್ನ ಆತ್ಮ ಶುದ್ಧಿ ಆಗ್ತದಂತ ಆಗಲಿಕ್ಕಿಲ್ಲ. ಏನೋ ದೊಡ್ಡ ಸೋಪು, 1000 ರೂಪಾಯಿ ಸೋಪು ಕುಡಿದ್ರೆ ಆತ್ಮ ಏನು ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಅದಕ್ಕೆ ಬಾಬಾ ಅವರು, ಪರಮಾತ್ಮ ಈಶ್ವರ ನಮಗೇನು ಕೊಟ್ಟ ಅಂದ್ರ ಯೋಗ ಎಂಬ ಸಾಬೂನು ಕೊಟ್ಟ, ಭಕ್ತಿ ಎಂಬ ಶಾಂಪು ಕೊಟ್ಟ, ಸಾಧನೆ ಎಂಬ ವಿವಿಧ ಪದಾರ್ಥಗಳನ್ನು ಕೊಟ್ಟ, ಜ್ಞಾನ ಎಂಬುವುದನ್ನು ಕೊಟ್ಟ, ವಿಜ್ಞಾನ ಎಂಬುವುದನ್ನು ಇದರಲ್ಲಿ ಇಟ್ಟ. ಬರೀ ಜ್ಞಾನ ಇದ್ರೆ ಆಗಲ್ಲ, ಅದರಲ್ಲಿ ವಿಜ್ಞಾನನೂ ಕೊಟ್ಟ. ಈ ಆತ್ಮವನ್ನ
ಸ್ವಚ್ಛತೆ ಮಾಡೋ ಸೊಲೆಗೆ ಹಲವು ಮಾರ್ಗಗಳು ಕೊಟ್ಟ ಅವು ಮಾರ್ಗ ಬಿಟ್ಟಿವಿ, ನಾವು ಬೇರೆ ಮಾರ್ಗನ ಹಿಡಿಯಾಕತ್ತೀವಿ. ಅದಕ್ಕೆ ಈ ಆತ್ಮ ಶುದ್ಧಿ, ಈ ಶರೀರ ಶುದ್ಧಿ ಮೇಲ್ಗಡೆ ಮಾಡಿದ್ರೆ ಅಂತರಂಗ ಶುದ್ಧಿಗಾಗಿ ಏನು 3 ದಿನದ ವಿಶೇಷ ಕಾರ್ಯಕ್ರಮ ಐತಲ್ಲ, ಏನಾದರೂ ನನಗೆ 15-20 ದಿನ ಮುಂಚಿತವಾಗಿದ್ರ 3 ದಿನ ಈ ಶುದ್ಧಿ ಕಾರ್ಯಕ್ರಮವನ್ನು ನಾನು ಭಾಗವಹಿಸ್ಬಿಡ್ತಿದ್ದೆ. ಈ ಕಾರ್ಯಕ್ರಮ ಇರುವುದರಿಂದ ಮುಂದೆ ಬರುವಂಥ ಶ್ರಾವಣದ ನಿಮಿತ್ತವಾಗಿ ಪ್ರವಚನ ಕಾರ್ಯಕ್ರಮ ಇರೋದ್ರಿಂದ ಭಾಗವಹಿಸ್ಲಿಕ್ಕಾಗಲಿಲ್ಲ. ಆದ್ರೂ ಇದರ ಏನು ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಅದು ನನಗೆ ಭಾಳ ಖುಷಿ ಅನ್ನಿಸ್ತದೆ. ಲಿಂಗರಾಜ್ ಅವರು ನಾನು ಅಲ್ಲೆಲ್ಲಿ ಕೇಳ್ತಿರ್ತೀನಿ, ಅವರು ಮಾತಾಡುವ ಶೈಲಿ ಭಾಳ ನೋಡ್ಬೇಕು. ಅವ್ರು ನಿಂತಾಗ ಮನಸ್ಸು ಆ ಕಡೆ ಹೋಗ್ತದೆ. ಎಲ್ಲ ಸಾಧನಗಳು ಗೊತ್ತಿದೆ, ಆ ಮಾರ್ಗಗಳನ್ನು ಹೇಳೋರು ಭಾಳ ಮಂದಿ ಇದ್ದಾರೆ. ಆದ್ರೆ ನಾವು ಒಂದೊಂದ್ಸಲ ಹೇಳ್ತೀವಲ್ಲ, ಆ ಡಾಕ್ಟರ್ನ ಕೈಗುಣ ಚಲೋ ಅಂತ ಹೇಳ್ತೀವಲ್ಲ, ಹಾಗೆ ಲಿಂಗರಾಜ್ ಅವರು ಮಾತನಾಡುವಂತ ಹೇಳುವಂಥ ಶೈಲಿ ಭಾಳ ಅದಕ್ಕೆ ನಾವು ಮನಸ್ಸನ್ನು ಭಾವನೆಯನ್ನು ಒಂದುಗೂಡಿಸುವಂಥ ಕೆಲಸ ಅವರು ಪ್ರಯತ್ನ ಮಾಡಿ ನಮಗೆ ಆತ್ಮಶುದ್ಧಿಗೆ ಒಯ್ಯುವಂಥ ಕೆಲಸ ಮಾಡ್ತಾರೆ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಎಲ್ಲರೂ ನಮ್ಮ ಆತ್ಮಗಳು ಹೆಂಗದಾವಂದ್ರೆ ಒಂದಕ್ಕೊಂದು ಕೂಡುವಂಥ ಆತ್ಮಗಳು, ಬೇರೆ ಕಡೆ ಹೋಗುವಂಥದ್ದು ಅಲ್ಲ. ಈ ಓಂ ಶಾಂತಿಯಲ್ಲಿ ನಾವೆಲ್ಲರೂ ಹೆಂಗೆ ಇರ್ತೀವಂದ್ರೆ ಆತ್ಮ ಪರಮಾತ್ಮನ ನೋಡುವಂಥ ದೃಷ್ಟಿಕೋನ ಇಟ್ಕೊಂಡ ಬಂದಿರ್ತೀವಿ ಹೊರತು ನಾವು ಬೇರೆ ದೃಷ್ಟಿಕೋನ ಇರದೆ ಆತ್ಮಜ್ಞಾನವನ್ನು ಕೊಡುವಂಥ ಒಂದು ದೃಷ್ಟಿಕೋನ ನಾವು ಇವತ್ತು ತಯಾರು ಮಾಡುವಂಥದ್ದು. ಒಂದು ವಿದ್ಯುಶಕ್ತಿ ಘಟಕ ಅಂತ ಹೇಳ್ತೀವಲ್ಲ, ಆ ಘಟಕ ಎಲ್ಲಾದರೂ ಐತಿ ಅಂದ್ರೆ ಇವತ್ತು ನಮ್ಮ ತಾಳಿಕೋಟೆಯಲ್ಲಿ ಓಂ ಶಾಂತಿ ಒಂದು ಘಟಕ ಆಗಿ ಇವತ್ತು ಮುಂದುವರೆಯುತ್ತೆ. ದೇವರಾಜವರು ಹಿಡ್ಕೊಂಡು ಅವರ ಸಹಪಾಠಿಗಳು ಭಾಳ ಪ್ರಯತ್ನ. ನಾನು ಬಂದಾಗ ಏನೂ ಇರಲಿಲ್ಲ. ಇವತ್ತು ನಮಗೆ ನಮ್ಮ ಸರ್ ಅವರು ಕರ್ಕೊಂಡು 1 2 ಮಹಡಿ 3 ಮಹಡಿ ತನಕ ಕರ್ಕೊಂಡು ಬಂದ್ರಲ್ಲ, ಇದು ಮಹಡಿ ಅಲ್ಲ, ಈ ಆತ್ಮ ಸಾಕ್ಷಾತ್ಕಾರ ಮೇಲೆ ಒಯ್ಯುವಂಥ ಬಾಬನ ಕಡೆ ಒಯ್ಯುವಂಥ ಮಹಡಿ ಆಗ್ತದೆ. ಇಂಥ ಮಹಡಿಯನ್ನು ಎಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿದೆ, ಎಲ್ಲ ಕಟ್ಟಡ ನೋಡಿದೆ, ಎಲ್ಲ ನೋಡಿದೆ. ಇದು ನಾವು ಮಾಡಿರುವಂಥ ಕಟ್ಟಡ. ದೇವರಿಗೂ ಈ ಶರೀರ ಎಂಬ ಕಟ್ಟಡ ಎಷ್ಟು ಚಂದ ಮಾಡ್ಯಾನ್ರಿ, ಎಷ್ಟು ಚಂದ. ನಾವೇನಾದರೂ ಇದರ ಮೇಲೆ ಬಟ್ಟೆಗಳನ್ನು ಹಾಕಬೇಕಾದ್ರೆ ಅದನ್ನು ಕೊಂಡು ಅದಕ್ಕೆ ಬೆಲೆಯನ್ನು ಕಟ್ಟಿಕೊಂಡು ನಾವು ಹಾಕ್ಕೋತೀವಿ. ಭಗವಂತ ನಮಗೆ ಒಳಗೆ ಕಣ್ಣು ಕೊಟ್ಟ, ಕಣ್ಣು ಎಷ್ಟು ಚಂದ ಕೊಟ್ಟ, ಅದನ್ನೆಲ್ಲ ಕೊಂಡ್ಕೊಂಡು ಬಂದೀವಿ ಅಂತ ಭಗವಂತಕ್ಕೆ ರೊಕ್ಕ ಕೊಟ್ಟು ನಾನು ಕೊಟ್ಟು ಏನಂತ ಹೇಳ್ತೀವಿ. ಉಸಿರಾಡಲು ಮೂಗು, ನವದ್ವಾರಗಳು, ನಮ್ಮಲ್ಲಿರುವಂಥ ಶರೀರ ಆ ಭಗವಂತ ಫ್ರೀಯಾಗಿ ಕೊಟ್ಟಾನ. ನಾವು ಭಗವಂತಗೆ ಏನು ಕೊಡಾಕತ್ತಿಲ್ಲ, ನಾನು ಮಾಡಿನಂತ ಎಷ್ಟು ಚಂದ ಐತಲ್ರಿ. ಭಗವಂತ ಕೊಟ್ಟ, ಇಡೀ ಶರೀರ ಕೊಟ್ಟ, ಆದ್ರೆ ಭಗವಂತಗೆ ಏನಿಲ್ಲ. ನಾ ಮಾಡೀನಿ. ಆದ್ರೆ ಇದು ಏನು ಓಂ ಶಾಂತಿ ಏನು ಹೇಳ್ತದಾರ, ನೀ ಮಾಡಿದ್ದಲ್ಲ, ಆ ಬಾಬಾ ಮಾಡಿದ್ದು, ಅವನೇ ಮಾಡಿದ್ದಾನೆ. ಅದನ್ನು ನಾವು ನಡೆಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕು. ಇದು ಯಾವಾಗ ಆಗ್ತದ, ಆ ಮನಸ್ಸಿನ ಶುದ್ಧಿಯನ್ನು ಮಾಡಿಕೊಂಡಾಗ ಮಾತ್ರ ನಂದು ಎಂಬುದು ಹೋಗಿ ನಮ್ಮದು ಎಂಬುದು ಅಂತ ಬರುವಂಥ ಶಕ್ತಿ ನಮ್ಮೆಲ್ಲರಿಗೆ ಈ ಓಂ ಶಾಂತಿ ಮೂಲಕ ಸಿಗುತ್ತೆ. ಆ ಸಿಗುವಂಥ ಕೆಲಸಕ್ಕೆ ನಾವೆಲ್ಲರೂ ಒತ್ತನ್ನು ಕೊಡಬೇಕು. ಆಗಲೇ ಹೇಳ್ತಾ ಇದ್ರು ನಮ್ಮ ಯಾರು ಮಹಂತೇಶ್ವರು, ನೀವು ಎಷ್ಟು ತಾಸು ಯೋಗ ಮಾಡ್ತೀರಂತ. ಅದಕ್ಕೆ ನಮ್ಮ ಸರ್ ಭಾಳ ಚಂದ ಹೇಳಿದ್ದಾರೆ, ನಾವೆಲ್ಲ 16 ತಾಸು ಅಂತ. 16 ತಾಸು ಅಲ್ಲ, ಆ ಭಗವಂತ ಕೊಟ್ಟಿರುವಂಥ ಈ ಶರೀರದಲ್ಲಿ ಆ ಶ್ವಾಸ ಆತ್ಮ ನಿರಂತರವಾಗಿ ಜಪ ಮಾಡ್ತದ. ಅಂತ ಜಪಯಜ್ಞ ಏನು ಯಜ್ಞಗಳಲ್ಲಿ ಬಹಳ ಒಂದು ಹೋಮ ಯಜ್ಞ ಅಂತ ಮಾಡ್ತೀವಿ. ಅಗ್ನಿ ಕುಂಡವನ್ನು ಹಾಕೊಂಡು ಸ್ವಾಹ ಸ್ವಾಹ ಪರಿಕರಣಗಳನ್ನು, ಹೀಗೆ ಜ್ಞಾನ ಯಜ್ಞ, ಜಪಯಜ್ಞ ಇದು ಮಾಡುವಂಥದ್ದು ಮೌನ ಯಜ್ಞ. ಇದು ಶರೀರ ಶುದ್ಧಿ ಮಾಡ್ತದೆ. ಇದು ಸುಮ್ಮನೆ ಅಲ್ಲ. ಶರೀರ ನೋಡ್ರಿ, ನೀವು ದಿನಾಲೂ ಊಟ ಮಾಡ್ತೀರ, 1 ಹೊತ್ತು 2 ಹೊತ್ತು 3 ಹೊತ್ತು ಮಾಡ್ತಿರಲ್ಲ, ಇದು ಶರೀರ ಶುದ್ಧಿ ಆಗಂಗಿಲ್ಲ. ಶರೀರ ಶುದ್ಧಿ ಆಗ್ಬೇಕಾದ್ರೆ ಉಪವಾಸ ಮಾಡಬೇಕು. ಮತ್ತು ಉಪವಾಸ ಮಾಡೋರು ನಿಮ್ಮಂಥವ್ರೆಲ್ಲ ಬರ್ತಾರೆ. ಬೆಳಗ್ಗೆ ಬಾಳೆಹಣ್ಣು
ಅವಲಕ್ಕಿ ಅದು ಇದು ತಿಂದು ಉಪವಾಸ ಮಾಡೋದಲ್ಲ. ಉಪವಾಸ, ಉಪ ಅಂದ್ರ ನಾ ಸಮೀಪ ಇರೋದು ಯಾರ ಹತ್ರ? ಪರಮಾತ್ಮನ ಹತ್ರ. ಅದಕ್ಕ ಇವತ್ತು 3 ದಿವಸ ನಾವು ಉಪವಾಸ. ಯಾವ ಉಪವಾಸ? ಮೌನ ಉಪವಾಸ. ಮೌನ ಉಪವಾಸವನ್ನು ಮಾಡೋದೈತಿ, ಮೌನ ಯಜ್ಞವನ್ನು ಮಾಡೋದೈತಿ. ಆ ಯಜ್ಞ ಮೂಲಕ ನಾವೆಲ್ಲಿ ಹೋಗ್ತೀವಿ? ಆ ಪರಮಾತ್ಮನ ಹತ್ರ ಹೋಗುವಂತ ವಿಶೇಷವಾದಂತ ಮಾರ್ಗ ಇದು. ನಾವೆಲ್ಲ ಬಿಜಾಪುರ ಹೋಗಕ್ಕ ದೇವ್ರಪುರಿಗೆ ಮ್ಯಾಗ ಐತಿ, ಬಾಗೇವಾಡಿ ಮ್ಯಾಗ ಐತಿ. ಟೋಲ್ ನಾಕ ದಾಟಬೇಕಂದ್ರ ಜುಮ್ನಾರ್ ಒಳಗ ಹಾಯಿಸ್ಬೇಕು. ಆದ್ರೆ ಕಾಲದಾರಿಗಳದಾವ. ಆದ್ರೆ ಭಗವಂತನ ಮೇಲೆ ಕಾಲದಾರಿ ಇಲ್ಲ, ಸೀದಾ ದಾರಿ ಐತಿ. ಅದು ಯಾವ ಸಾಧನೆ ಅಂದ್ರ ಜಪಯಜ್ಞ ಮೌನ ಯಜ್ಞ ಮುಖಾಂತರ ಸೀದಾ ಭಗವಂತನ ಹತ್ರ ಹೋಗೋದು. ಬಹಳ ಚಂದ ಕಾರ್ಯಕ್ರಮ. 3 ದಿನ ಲಿಂಗರಾಜ್ ಅವರು ಬಹಳ ಚಂದಾಗಿ ಹೇಳ್ತಾರ. ಅಂತ ಯಜ್ಞವನ್ನು ನಾವೆಲ್ಲರೂ ಮಾಡಬೇಕು. ಚಿಕ್ಕವರು ಹಿಡ್ಕೊಂಡು ಎಲ್ಲರೂ ಮಾಡುವಂಥದ್ದು. ಆ ಭಗವಂತ ನಮಗೆ ಕೊಟ್ಟಿರುವಂಥ ಶರೀರವನ್ನ ಶುದ್ಧಿ ಆಗೋಸ್ಕರ ಅಲ್ಲ, ಆತ್ಮಶುದ್ಧಿ ಮಾಡ್ಕೊಳ್ಳೋದು. ಮೇಲೆ ಬೇರೆ ಬೇಡ. ಈ ಶರೀರ ನೀರಿನಲ್ಲಿ ಕರಿಗಿ ಹೋಗ್ತದೆ, ಬಿಸಿಲಿನಲ್ಲಿ ಒಣಗಿ ಹೋಗ್ತದೆ, ಶಸ್ತ್ರಗಳಿಂದ ಕಟ್ಟು ಮಾಡಿದ್ರೆ ಇದು ಕಟ್ಟಾಗಿ ಹೋಗ್ತದೆ. ಆದ್ರೆ ಆತ್ಮ ಯಾವತ್ತೂ ಸಾಯಂಗಿಲ್ಲ, ಅದು ನಿರಂತರ ಇರ್ತದೆ. ಅದು ನಿರಂತರವನ್ನ ಶಕ್ತಿಯುಕ್ತವಾಗಿ ಇಡುವಂತ ಸತ್ವವನ್ನ ನಾವೆಲ್ಲರೂ 3 ದಿನ ಮಾಡಬೇಕಾಗ್ತದೆ. ಅಂತ 3 ದಿನದ ಕಾರ್ಯ ಬಹಳ ಚಲೋವಾಗಿ ಚೆನ್ನಾಗಿ ಉಪಯೋಗವನ್ನು ಮಾಡಿಕೊಂಡು ಹೋಗುವಂಥ ದಾರಿ ಚೆನ್ನಾಗಿದೆ. ಈ ಓಂ ಶಾಂತಿಗೆ ನಾನು ಭಾಳ ನಂಟು. ನಾನು ಅಭಿಮೌಂಟಿಗೆ ಹೋಗಿದ್ದೆ. ಮತ್ತು ವಿಶೇಷವಾಗಿ ದೇವರಾಜ್ ಅವರು ಹೇಳಿದ್ರು ನಮಗೆ, ನಾವು ಮೈಸೂರಿಗೆ ಹೋದಾಗ ಅಲ್ಲಂತರೂ ದೇವರ ಒಂದು ಸ್ವರೂಪನೇ ನೋಡ್ದಂಗೆ ಆಯಿತು. ಯಾಕಂದ್ರೆ ಈ ಆತ್ಮಗಳು ಹೆಂಗಿರ್ತಾವಂದ್ರೆ, ಆತ್ಮಗಳ ಸಮ್ಮಿಲನ ಆದಾಗ ಆ ಪರಮಾತ್ಮನ ಮಿಂಚು, ಗುಡುಗು ಮಿಂಚು ಬಂದಾಗ ಮಿಂಚು ಹೊಡಿತದಲ್ರಿ, ಹಂಗ ಇವೆಲ್ಲ ಆತ್ಮಗಳು ಕೂಡಿದಾಗ ಆ ಭಗವಂತನ ಮಿಂಚು ಹೊಡಿತದ. ಅಂತ ಆತ್ಮಗಳು ಇರ್ತಾವೆ. ಅದರ ಮಿಂಚು ಈಗ 3 ದಿನ ಏನಿಲ್ಲ, ಘರ್ಷಣೆ ಆಗ್ತಾವ. ಆ ಘರ್ಷಣೆ ಮುಖಾಂತರ ಮಿಂಚು ತಯಾರಾಯ್ತು ಅಂದ್ರೆ ಅಲ್ಲಿ ಸುದ್ದಿ ಆಯ್ತು. ಅವಾಗ ಮೇಘರಾಜನ ಮಳೆ ಪ್ರಾರಂಭ ಆಗ್ತದೆ. ಹಂಗ ನಮ್ಮ ಮಾರ್ಗಗಳು ಸುರಳಿತವಾಗಲಿಕ್ಕೆ ಇದೊಂದು ಒಳ್ಳೆಯ ಸಾಧನ. ಈ ಸಾಧನದಲ್ಲಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ನನಗೆ ವಿಶೇಷವಾಗಿ ಬಿಜಾಪುರದಲ್ಲಿ 12 ಗಂಟೆ ಕಾರ್ಯಕ್ರಮ. ಆದರೂ ಆತ್ಮ ಇಲ್ಲೇ ಐತಿ, ದೇಹ ಈ ಆತ್ಮ ಹೇಳ್ತಾ ಇದೆ ಇಲ್ಲೇ ಇರೋ. ಇಲ್ಲಿ ಚಲೋ ಆತ್ಮಗಳದಾವ, ಅಲ್ಲಿ ಬೇರೆ ಆತ್ಮಗಳದಾವ. ಅವು ಆತ್ಮಗಳು ಸ್ವಾರ್ಥ ಆತ್ಮಗಳದಾವ, ತನ್ನ ಗಳಿಕೆಗಾಗಿ ಮಾಡುವಂಥದ್ದು. ಇದು ಇಲ್ಲ, ಈ ಶರೀರ ಅಲ್ಲ, ಈ ಆತ್ಮ ಗಳಿಕೆ ಮಾಡುವಂಥ ಆತ್ಮಗಳಾದ. ಈ ಸಮ್ಮಿಲನ ಮಾಡ್ತ ಅಂತ ಹೇಳಿ ಇನ್ನೂ 12 ತನಕ ಕುಂದಿರ್ಸ್ಯಾವ. ಆದರೂ ನನಗೆ ಬಹಳ ಖುಷಿ ಅನ್ನಿಸ್ತದೆ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಣ. ಎಲ್ಲರಿಗೂ ಓಂ ಶಾಂತಿ ಶಾಂತಿ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ತಾವು ತಮಗೆ ಅನುಮಾನ ಕೊಟ್ಟರೆ ಒಳ್ಳೆಯದಾಗ್ತದಂತ ಹೇಳ್ತಾ ಎಲ್ಲರಿಗೂ ಸೇವೆ.